ಕಾಲಕಲೇಶ್ವರನ ಇಲ್ಲೇ ಆಶೀರ್ವಾದ ಮಾಡಿ ಅವ್ರಿಗೆ ಮಕ್ಕಳಾಗದೇ ಇದ್ದವರಿಗೆ ತೊಟ್ಲ ತೂಗಿ ಬೇಡ್ಕೊಂಡು ಹೋದ್ರೆ ಫಲ ಕೊಡ್ತಾನಂತೇಳಿ ನಂಬಿಕೆ ನಮ್ಮದು. ಮತ್ತು ನಮಗೂ ಕೂಡ 10 ವರ್ಷ ಮಕ್ಕಳಾಗಿದ್ದಿಲ್ಲ. ನಾವು ಎಲ್ಲ ಕಡೆ ಹೋಗಿ ಬಂದರು, ಇಲ್ಲ ಇಲ್ಲಕ್ಕೊಂದು ಕಾಯಿ ಕಟ್ಟಿರಿ, ನಿಮ್ಮ ಮನೆ ದೇವ್ರಿಗೆ ನೀವು ಬಿಟ್ಟಿರಲ್ಲ ಅನ್ನೋದಕ್ಕೆ ಕಾಯಿ ಕಟ್ಟಿದ್ದಕ್ಕೆ ನಮಗೆ ವರ್ಷದ ಮೂರ್ತಿಗೆ ಮಗಳಾದಳ್ರಿ. ಆದಿಶಕ್ತಿ ದುರ್ಗಾದೇವಿ ಐಕಿನ ತೇರಿನೊಳಗೆ ಕುಡಿಸೋವರೆಗೆ ತೇರು ಮುಂದೆ ಹೋಗಂಗಿಲ್ಲ. ಆಮೇಲೆ ಇಲ್ಲಿ ಏನು ಗಿಡಮೂಲಿಕೆಗಳನ್ನ ಇದಾವಲ್ರಿ, ಆ ನೀರನ್ನು ಕುಡಿದ್ರಿ ಅಂತಂದರೆ ನಮ್ಗೆ ಎಷ್ಟೋ ಕಾಯಿಲೆಗಳು ವಾಸಿ ಹಾಕೋ ಮತ್ತು ಅಮೃತ ಇದ್ದಂಗೆ ಸರ್ ಅದು. ಸುಣ್ಣ ಹಾಕಿ ಮತ್ತು ಯುಗಾದಿ ಹಬ್ಬದ ರಾತ್ರಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಎಲ್ಲ ನೈವೇದ್ಯ ಮಾಡಿ ಇಟ್ಟು ಹೋದ್ರೆ ಇಲ್ಲಿ ಮೇಲೆಲ್ಲ ತಾಳಿಸ್ತಾನೆ ಸರ್ ದೇವರ. ಅಲ್ಲೆಲ್ಲ ಬೆಳಕಲ್ಲಿ ಕಾಣಿಸ್ತದೆ ನೋಡ್ರಿ, ಮೇಲೆಲ್ಲ ಗುಡ್ಡ ಅದೆಲ್ಲ ತಾನೇ ಹಚ್ತಾನೆ ನೋಡ್ರಿ ಸರ್. ಇವತ್ತಿಗೇನು ಯುಗಾದಿ ಹಬ್ಬದ ರಾತ್ರಿ ಅದು ಲೇಪನೆ ಆಗತ್ತತೆ. ಆಶೀರ್ವಾದ ಮಾಡಿ ಇವತ್ತಿಗೆ ಇವರು ಕಾಲಕಲೇಶ್ವರನು ಇದನ್ನು ಇಲ್ಲೇ ಉದ್ಭವ ಆಗಿದ್ದಾರೆ. ಇದು ವರ್ಷಕ್ಕೊಂದು ಗೋಧಿ ಕಳಶ ಬೆಳಿತೈತಿ. ಈ ಕಾಲಕಲೇಶ್ವರ ಸ್ವಯಂಭೂಲಿಂಗವಾಗಿ ಉದ್ಭವ ಆಗೈತಿ. ಗದಗ ಜಿಲ್ಲೆಯ ಗಜೇಂದ್ರಗಢದಿಂದ ಸ್ವಲ್ಪ ದೂರದಲ್ಲಿರುವ ಬೆಟ್ಟಗಳ ಸಾಲಿನತ್ತ ಕಣ್ಣು ಹಾಯಿಸಿದರೆ ಪುರಾತನ ಇತಿಹಾಸ ಹೊಂದಿರುವ ಮತ್ತು ಕಾರಣಿಕ ಶಕ್ತಿಯನ್ನು ಹೊಂದಿರುವ ದೇವಾಲಯವೊಂದನ್ನು ಕಾಣಬಹುದಾಗಿದೆ. ಅದುವೇ ಕಾಲಕಾಲೇಶ್ವರನ ಸನ್ನಿಧಿ. ಚಾಲುಕ್ಯರ ಕಾಲದ ಈ ದೇವಾಲಯ ತನ್ನಲ್ಲಿ ಹಲವಾರು ಅಚ್ಚರಿಯ ಅಂಶಗಳನ್ನು ಒಳಗೊಂಡಿದ್ದು ಭಕ್ತರು ಭಕ್ತಿ ಭಾವದಿಂದ ಈ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನಾವು ಬಾಗಲಕೋಟೆಯಿಂದ ಬಂದೀವಿ ಸರ್. ನಮ್ಮ ಮನೆ ದೇವರು ಸರ್ ಇದು ಕಾಲಕಾಲೇಶ್ವರ ಅಂತೇಳಿ. ಭಾಳ ಮಹಿಮೆ ಐತ್ರಿ ಸರ್ ಇದು ದೇವ್ರ ಬಗ್ಗೆ. ಮತ್ತು ನಮಗೂ ಕೂಡ 10 ವರ್ಷ ಮಕ್ಕಳಾಗಿದ್ದಿಲ್ಲ. ನಾವು ಎಲ್ಲ ಕಡೆ ಹೋಗಿ ಬಂದರು, ಇಲ್ಲ ಇಲ್ಲಕ್ಕೊಂದು ಕಾಯಿ ಕಟ್ಟಿರಿ, ನಿಮ್ಮ ಮನೆ ದೇವ್ರಿಗೆ ನೀವು ಬಿಟ್ಟಿರಲ್ಲ ಅನ್ನೋದಕ್ಕೆ ಕಾಯಿ ಕಟ್ಟಿದ್ದಕ್ಕೆ ನಮಗೆ ವರ್ಷದ ಮೂರ್ತಿಗೆ ಮಗಳಾದಳ್ರಿ. ಮದುವೆ ಆಗಿ 10 ವರ್ಷಕ್ಕೆ ಆಯ್ತು ರೀ ಸರ. ಮತ್ತು ಏನೇ ಬೇಡ್ಕೊಂಡ್ರು ಸರ ಪರಿಹಾರ ಮಾಡ್ತಾರೆ. ಕಾಲಕಾಲೇಶ್ವರ ಭಾಳ ಮಹಿಮೆ ಐತ್ರಿ ಸರ್ ಇಲ್ಲಿ. ಮತ್ತು ತನ್ನ ಗುಡಿನ ತಾನೇ ಸಾರಿಸ್ಕೊತೈತ್ರಿ ದೇವರು. ಮತ್ತು ಆ ಜಾತ್ರೆಗೆ ರೀ ವರ್ಷ ತನ್ನ ಗುಡಿ ತಾನೇ ಸಾರಿಸ್ತಾರೆ ಸರ. ದೇವ್ರ ಮಹಿಮೆ ಭಾಳ ಐತ್ರಿ ಸರ್. ನಮಸ್ಕಾರ ರೀ ಅಜ್ಜಾರ. ನಮಸ್ಕಾರ ಹೇಳ್ರಿ. ತಮ್ಮ ಹೆಸರು ರೀ? ರುದ್ರಯ್ಯ ಸ್ವಾಮಿ ಪೂಜಾರ್ ಅಂತ ಹೇಳ್ರಿ. ಹ್ಞೂ. ಈ ದೇವಸ್ಥಾನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತಾರೆ. ಆಯ್ತು ರೀ. ಹಾಂ, ಏನು ಗೋಯ ಇದು ಗೋಯೇಸ್ ಅಂತ ಹೇಳಿ ಇದ್ರೊಳಗೆ ಗುಪ್ತದ್ವಾರ ಅಂತೇಳಿ ಇದಕ್ಕೆ. ಗುಪ್ತದ್ವಾರದೊಳಗೆ ಹಿಂದೆ ಸಪ್ತ ಋಷಿಗಳು ತಪಾಸಣೆ ಮಾಡಿದ ಜಾಗ ಇದು. ಇದ್ರೊಳಗೆ 7 ಬಾವಿಗಳು ಇವೆ ಅಂತ ಹೇಳ್ತಾರೆ. ಅದ್ರೊಳಗೆ ಇದ್ರೊಳಗೆ 1, 2 ನೋಡ್ಬೋದು. ಮುಂದೆ ಹೋಗ್ತಾ ಉಸಿರಾಟಕ್ಕೆ ತೊಂದರೆ ಆಗತ್ತೆ. ನಾವು ಇದ್ರೊಳಗೆ 2 ಬಾವಿ ದಾಟಿ ಹೋಗಿ ನೋಡ್ರಿ. ಇದ್ರೊಳಗೆ 2 ಬಾವಿ ದಾಟಿ ಹೋದ್ರೆ ಉಸಿರಾಟಕ್ಕೆ ಅರ್ಧ ಗಂಟೆ ವಾಪಸ್ ಬರ್ಬೇಕು ನಾವು. ಇಲ್ಲವ ನಮಗೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ. ಈಗ ಅದ್ರೊಳಗೆ ಕನಕಾಪುಡಿ ಬಾವಲಿಗಳ ಜೋಡಾಗ್ಬಿಟ್ಟವು. ಹಿಂಗಾಗಿ ಕಣ್ಣಿಗೆ ಬರ್ತಾವ ಅನ್ನೋದಕ್ಕೆ ಯಾರನ್ನೂ ಬಿಡ್ಕೊಟ್ಟಿಲ್ರಿ. ಈ ಗುಯ್ಯ ಎಲ್ಲಿವರೆಗೆ ಎಲ್ಲಿವರೆಗೆ ಅನ್ನೋದು ಯಾರು ಟಾರ್ಚ್ ಹಾಕಿರಿ ಎಲ್ಲಿವರೆಗೆ ಕಾಣುತ್ತೆ ಹಂಗೆ. ಮುಂದೆ ಹಂಗೆ ಎಲ್ಲಿವರೆಗೆ ಟಾರ್ಚ್ ಹೋಗುತ್ತೆ ಅಲ್ಲಿವರೆಗೆ ಗುಹೆ ಕಾಣುತ್ತೆ. ಆದ್ರೆ ಕಾಲುವೆ ಟೈಪ್ ನೀರು ಕಾಣುತ್ತೆ. ಆದ್ರೆ ಅದು ಮುಂದೆ ಹೋಗ್ತಾ ಉಸಿರಾಟ ತೊಂದರೆ ಐತಿ. ಇಕ್ಕಟ್ಟು ಜಾಗ. ಈಕೆ ಕಾಲಕಾಲೇಶ್ವರನ ಪತ್ನಿ ಬೋರಾದೇವಿ ಅಂತೇಳಿ. ಕಾಲಕಾಲೇಶ್ವರನು ಇಲ್ಲಿಗೆ ಬರಬೇಕಾದ್ರೆ ಜಾಲೇಂದ್ರ ಪರ್ವತದಿಂದ ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿ ಆ ಕಡೆ ಎದುರು ಗುಡ್ಡ ಐತ್ರಿ. ಅಲ್ಲಿ ಆ ಗುಡ್ಡದ ಮೇಲೆ ನಿಂತು ಇದು ಸ್ಥಳ ಹೆಂಗೈತೆ ನೋಡ್ಕೊಂಬ ಅಂತೇಳಿ ಇವನ್ನ ಬಸವಣ್ಣನ ಕಳಿಸಿದ್ನಂತ್ರಿ. ಈತಗೆ ಪ್ರಶಾಂತ್ ಸಿಕ್ಬಿಟ್ಟತಿ. ಇಲ್ಲೇ ಮಲ್ಕೊಂಬಿಟ್ಟ ನೀವು ಬಸವಣ್ಣ ಬರಲಿಲ್ಲ ಅಂತೇಳಿ ಆ ಗುಡ್ದಾಗಿಂದ ಇಲ್ಲಿ ಜಿಗಿದಾಗ ಈತ ಹೆದರಿ ಭೂಮಿಯಾಗ ಹೋಗ್ಬಿಟ್ಟಾನ. ಅವಾಗ ಇಲ್ಲಿ ಹೆದರಿ ಭೂಮಿಯಾಗ ಹೋಗಿದ್ದಕ್ಕೆ ನೀನು ಹೆದರಿ ಭೂಮಿಯಾಗ ಹೋಗ್ಬಿಡಪ್ಪ, ನೀನು ವರ್ಷಕ್ಕೊಂದು ಗೋಧಿ ಕಳಷ್ಟು ಬೆಳಿ ಅಂತೇಳಿ ಆಶೀರ್ವಾದ ಮಾಡಿ ಇವತ್ತಿಗೆ ಇವರು ಕಾಲಕಾಲೇಶ್ವರನು ಇದನ್ನು ಇಲ್ಲೇ ಉದ್ಭವ ಆಗಿದ್ದಾರೆ. ಇದು ವರ್ಷಕ್ಕೊಂದು ಗೋಧಿ ಕಳಶ ಬೆಳಿತೈತಿ. ಈ ಕಾಲಕಾಲೇಶ್ವರ ಸ್ವಯಂಭೂಲಿಂಗವಾಗಿ ಉದ್ಭವ ಆಗೈತಿ. ಆದಿಶಕ್ತಿ ದುರ್ಗಾದೇವಿ ಈಕಿನ ತೇರಿನೊಳಗೆ ಕುಡಿಸೋವರೆಗೆ ತೇರು ಮುಂದೆ ಹೋಗಂಗಿಲ್ಲ. ಈಕೆ ದುಷ್ಟರನ್ನೆಲ್ಲ ಬಯಲು ಮಾಡಿ ಈಕೆ ಮುಂದಿರ್ತಾಳ. ಕಾಲಕಾಲೇಶ್ವರ ಮೂರ್ತಿ ತೇರಿನ ಒಳಗಡೆ ಇರ್ತೈತಿ. ಅವಾಗ ತೇರು ಮುಂದೆ ಸಾಗ್ತೈತ್ರಿ. ಇದು ಈಕಿನ ಒಯ್ಯೋದು ಪಂಚಾಳ ಬಡಿಗ್ಯಾರ ಮುಟ್ಬೇಕು. ಅವ್ರವ್ರಿಗೆ ಯಾರೂ ಇದನ್ನು ಮುಟ್ಟಂಗಿಲ್ಲ. ಹ್ಞೂ ರೀ. ಅವ್ರ ಸೇವಕರದಾರ, ಅವರೇ ಒಯ್ದು ತೇರಿನೊಳಗೆಲ್ಲ ಅವರೇ ಸೇವೆ ಮಾಡೋದು. ಅವರೇ ಮಾಡೋದ್ರಿ. ತೆಗಿಯಂಗಿಲ್ಲ ವಾಪಸ್ ಇಲ್ರಿ. ನಾವೆಲ್ಲ ಪೂಜೆ ಮಾಡಿ ಎಲ್ಲ ಅವ್ರಿಗೆ ಇದು ಮಾಡಿಬಿಡ್ತೀವಿ ನಾವು ಉಡಿ ತುಂಬಿ. ಕಾಲಕಾಲೇಶ್ವರನ ಇಲ್ಲೇ ಆಶೀರ್ವಾದ ಮಾಡಿ ಅವ್ರಿಗೆ ಮಕ್ಕಳಾಗದೇ ಇದ್ದವರಿಗೆ ತೊಟ್ಲ ತೂಗಿ ಬೇಡ್ಕೊಂಡು ಹೋದ್ರೆ
ಫಲ ಕೊಡ್ತಾನಂತೇಳಿ ನಂಬಿಕೆ ನಮ್ಮದು. ಎಷ್ಟೋ ಜನ ನಾನು ನೋಡ್ರಿ ಬೇಡಿಕೊಂಡು ತೊಟ್ಲ ತೂಗಿ ತೊಟ್ಲ ಕಟ್ತಾರೆ, ಕಾಯಿ ಕಟ್ಟಿ ಹೋಗ್ತಾರೆ, ಅವ್ರಿಗೆಲ್ಲ ಒಳ್ಳೆ ಮಾಡ್ತಾನೆ ಅಂತೇಳಿ ಎಲ್ಲ ಜನರು ಬೇಡ್ಕೊಂಡು ತೊಟ್ಲ ತೂಗಿ ಹೋಗ್ತಾರೆ. ಎಲ್ಲ ರಜೆ ಇರ್ತಲ್ಲ, ರವಿವಾರಕ್ಕೊಮ್ಮೆ ಜಾಸ್ತಿ ಜನ. ಜಾತ್ರೆ ಯಾವಾಗ ಆಗತ್ತೆ ರೀ? ಇದು ಜಾತ್ರೆ ಏಪ್ರಿಲ್ ದಮಣದ ಹುಣ್ಣಿಮೆ ಜಾತ್ರೆ. ದಮಣದ ಹುಣ್ಣಿಮೆ ಯಾವ ಥರ ಜಾತ್ರೆ ರೀ? ಎಷ್ಟು ದಿವಸ ಏನು ಕಾರ್ಯಕ್ರಮ? ಜಾತ್ರೆ ಒಳಗೆ ಪಲ್ಲಕ್ಕಿ ಸೇವೆ ಆಗುತ್ತೆ. ಮತ್ತು ಇಲ್ಲಿ ಜಾಗರಣೆ ನಡೀತಿರ್ತೈತೆ. ಶಿವರಾತ್ರಿಗೊಮ್ಮೆ ಜಾಗರಣೆ ಇರ್ತದೆ. ಮತ್ತು ಕಾರ್ತಿಕೋತ್ಸವ ದೀಪಾವಳಿ ಪಾಡ್ಯದಿಂದ ಕಾರ್ತಿಕೋತ್ಸವ ಫಸಲಿ ಹುಣಿತನೇ ಇರ್ತೈತೆ ರೀ, 1.5 ತಿಂಗಳು. ಹ್ಞೂ ರೀ. ಶ್ರಾವಣ ಮಾಸದೊಳಗೆ ವಿಶೇಷ ಇರ್ತಾರೆ. ಪವಾಡಗಳು ಏನು ಹೇಳ್ತೀರಾ? ಪವಾಡಗಳನ್ನ ಆತನ ಬೇಡಿಕೊಂಡವ್ರಿಗೆ ಎಲ್ಲ ಆತನೇ ಕೊಡೋದು ಪವಾಡನ. ಹ್ಞೂ ರೀ. ಪವಾಡ ಗಂಟೆ ಸರ್, ಅದೇ ಗಂಟೆ ಇಲ್ಲಿ ನೀರು ಬೀಳುತ್ತಲ್ಲ ಸರ್, ಆ ನೀರು ಬೀಳೋ ಜಾಗದೊಳಗೆ 2 ಚೀಲ ಅವರೇ ಕಾಳು ಹಿಡಿಯುವಂಥ ಒಂದು ಗಂಟೆ ಇತ್ತಂತ ಹೇಳ್ತಾರೆ. ಆ ಗಂಟೆ ಇಲ್ಲೇ ಪೂಜೆ ನಡೀತಂದ್ರೆ ತಾನೇ ಇದ್ದ ಕಾಲದೊಳಗೆ ತಾನೇ ಬಾರಿಸುತ್ತಂತ್ರಿ. ಆ ಗಂಟೆ ಒಂದಾನೊಂದು ಕಾಲದಾಗ ಆಕಾಶ ಮಾರ್ಗವಾಗಿ ಹೋಗಿದೆ ಅಂತ ಹೇಳೋದು. ಇದು ಚಾಲುಕ್ಯ ಕಾಲದ ರೀ ಸರ್, ಚಾಲುಕ್ಯ ಕಾಲದ. ಇದು ಹಿಂದೆ ಇದಕ್ಕೆ ಧರ್ಮದರ್ಶಿಗಳು ಅಂತೇಳಿ ಯಶರಾಜ್ ಇದು PB ಗೋರ್ಪಡೆ ಅಂತೇಳಿ ಅವರು ಮೊಮ್ಮಗ ಈಗ ಯಶರಾಜ್ ಗೋರ್ಪಡೆ ಅಂತೇಳಿ ಅವರೆಲ್ಲ ಇದಕ್ಕೆ ಗೋರ್ಪಡೆ ಇದು ರೀ ಗಜೇಂದ್ರಗಡ ಗೋರ್ಪಡೆ ನಮ್ಮ ದೇಸಾಯಿ ರೀ, ಅವರೇ ಇದಕ್ಕೆ ಮಾಲಕರು ದೇವಸ್ಥಾನಕ್ಕೆ. ಹ್ಞೂ ರೀ. ಗೋರ್ಪಡೆ ದೇವಸ್ಥಾನ ಇದು, ಅವರೇ ಇದಕ್ಕೆ ಮಾಲಕರು, ಅವರೇ ನಡೆಸ್ಕೊಂಡು ಹೊಂಟಾರೆ ಈಗ. ಅವರೇ ರೀ ಪೂರ್ವಿ ಕಾಲದಿಂದ ಎಲ್ಲ ಅವ್ರದೇ. ಇದು 27 ಹಳ್ಳಿ ಆಗಿರ್ತಾರೆ ಹಿಂದೆ ಅವರು. 27 ಹಳ್ಳಿ ಒಳಗೆ ಹಿಂದೆ ಟೆಂಡೆನ್ಸಿ ಒಳಗೆ ಎಲ್ಲ ಹೋಗಿ ಇದೊಂದು ದೇವಸ್ಥಾನ ಅವ್ರ ಹೆಸರಲ್ಲೇ ರೆಗ್ಯುಲೆಂಟ್ ಐತಿ. ಇವತ್ತಿಗೂ ಅವರೇ 15-20 ವರ್ಷ ಕೋಟಿ ಹೊಡೆದಾಡಿದ್ರು ಇವ್ರಂಗ ಆತ್ರಿ. ಇವ್ರಂಗಾಗಿ ಇವರೇ ಈಗ ಧರ್ಮದರ್ಶಿಗಳಾಗಿ ಇವರೇ ಇದನ್ನು ನೋಡ್ಕೊಂಡು ಹೊಂಟಾರೆ ದೇವಸ್ಥಾನ. ಯಶರಾಜ್ ಗೋರ್ಪಡೆ ಅವರ ಈಗ ಇದರೊಳಗಿದ್ದದ್ದು ಅಲ್ಲೆಲ್ಲ ಎದುರು ಕಡೆ ಕಾಣುವ ಎಲ್ಲ ಶಿವಾಜಿ ಕೋಟೆ ಆಳ್ವಿಕೆ ಮಾಡಿದ ಕೋಟೆಗಳೆಲ್ಲ ಅವು ನೋಡ್ತಕ್ಕಂಥ ಕೋಟೆಗಳದವು. ಆ ಕೋಟೆ ಒಳಗೆ ಅಕ್ಕ ತಂಗಿ ಸೇರಿ ಒಂದು ಕಲ್ಲು ಎತ್ತಿಟ್ಟಿದ್ದು ಸರ್ವಸಾಧಾರಣ ಒಂದು ಲಾರಿ ಟೈಪ್ ಐತೆ ದೊಡ್ಡ ಕಲ್ಲು. ಅಂಥ ಕಲ್ಲು ಅಕ್ಕ ತಂಗಿ ಎತ್ತಿಟ್ಟಾರೆ. ಮತ್ತು ಒಂದೇ ಕಂಬದ ಮೇಲೆ 9 ತೊಲಿ ಕೂತ ಒಂದು ರೂಮು ಮದ್ದು ರೆಡಿ ಮಾಡೋ ಕೋಲಿ ಅಂತಾರೆ ಅದು. ಮತ್ತು ಸಿಂಹದ ಹೊಂಡ, ಹುಲಿ ಹೊಂಡ, ಮತ್ತು ಅಕ್ಕ ತಂಗಿ ಹೊಂಡ ಎಲ್ಲ ನೋಡ್ತಕ್ಕದ ಎಲ್ಲ ಇದಾದವ್ರೆ ಅಲ್ಲಿ ಗುಡಿಯೊಳಗೆ ಗುಡ್ಡದ ಮೇಲೆ. ಅವನ್ನೆಲ್ಲ ನೋಡಿದ್ರೆ ಅವು ಹಿಂದಿನ ಕಾಲದೊಳಗೆ ಹೆಂಗೆ ತಂದಿದ್ದಾರೋ ಏನೋ, ಅಂಥ ಕಲ್ಲು ಹೆಂಗೆ ಎತ್ತಿಟ್ಟಾರೋ ಏನೋ ನೋಡ್ತಕ್ಕದ ಇದಾದ ಬಿಡಿ. ದೇವಸ್ಥಾನ ಯಾವ್ಯಾವ ಸರ್? ದೇವಸ್ಥಾನ ಅಲ್ಲಿ ಒಂದು ಮಾರುತೇಶ್ವರ ದೇವಸ್ಥಾನ ಅದ ರೀ. ಹ್ಞೂ ರೀ. ಮತ್ತು ಇದು ರುದ್ರಪಾದ ಅಂತೇಳಿ ಕಾಲಕಾಲೇಶ್ವರನು ಇಲ್ಲಿ ಮೊದಲ ಮೂಲ ಸ್ಥಳ ರೀ. ಇದು ಕಾಲಕಾಲೇಶ್ವರನ ಮೂಲ ಸ್ಥಳ. ಈ ಫ್ಯಾನಿನ ಹತ್ರ ಕಾಣೋದು ಗಿಡ ಐತೆ ನೋಡ್ರಿ, ಆ ಗಿಡದ ಹತ್ರ ಇರೋದು ಅವರು ಮೂಲ ಸ್ಥಳ. ಕಾಲಕಾಲೇಶ್ವರನು ಅಲ್ಲಿಗೆ ಬಂದು ಅಲ್ಲಿ ವಾಸ ಮಾಡ್ತಾನೆ. ಕಾಶಿಲಿಂದ ಬಂದು ಗಜಾಸುರನ ಸಂಹಾರ ಮಾಡಲಿಕ್ಕೆ ವಿಶ್ವನಾಥ್ ಬಂದು ಅಲ್ಲಿಗೆ ಬಂದು ವಾಸ ಮಾಡಿ ಅಲ್ಲಿಂದ ಒಳಗಡೆ ನಂದಿ ಕಳಿಸ್ತಾನೆ. ಪರಮೇಶ್ವರನು ಆ ನಂದಿ ಕಳಿಸಿಂದ ಅವ ನಂದಿಗೆ ಇಲ್ಲಿ ಪ್ರಶಾಂತಿ ಕಟ್ಟೈತಿ, ಇಲ್ಲಿ ಒಳಗಡೆ ಮಲ್ಕೊಂಬಿಟ್ಟಾನ್ರಿ. ಆತ ಬರಲಿಲ್ಲ ಅಂತೇಳಿ ಒಳಗಡೆ ಈತ ಬಂದು ಇಲ್ಲಿ ಅಂತರ್ಗಂಗೆ ಹತ್ರ ಪಾದದವ್ರಲ್ಲಿ ಅಲ್ಲಿ ಜಿಗಿದು ಒಳಗಡೆ ಹೋಗ್ಯಾನ. ಅವಾಗ ಈತ ಎದುರು ಭೂಮಿಯಾಗ ಹೊಡಕ್ಕೆ ನಂದೀಶ್ವರ ನೀನು ಒಳಗೆ ಹೋಗ್ಬಾಡಪ್ಪ, ನೀನು ವರ್ಷಕ್ಕೊಂದು ಗೋಧಿ ಕಾಳಷ್ಟು ನನ್ನ ಜೋಡಿ ನೀವು ವರ್ಷಕ್ಕೊಂದು ಗೋಧಿ ಕಾಳಷ್ಟು ಬೆಳೆ ಅಂತೇಳಿ ಆತಗೆ ಆಶೀರ್ವಾದ ಮಾಡಿ ಇಬ್ಬರು ಅಲ್ಲೇ ಉದ್ಭವ ಆಗ್ಯಾರ. ಇದು ವೀರಭದ್ರೇಶ್ವರ. ಕಾಲಕಾಲೇಶ್ವರನ ಈಶ್ವರ ಇದ್ದಲ್ಲಿ ವೀರಭದ್ರೇಶ್ವರ ಇರಬೇಕು ಅಂದ್ರೆ ಇದ್ದಿತ್ತ ದೇವಸ್ಥಾನ ಕಾವಲುಗಾರ. ವೀರಭದ್ರನ ಅವತಾರ ಈಶ್ವರ್ಗೆ ವೀರಭದ್ರನ ಅವತಾರ ಇರೋದು. ಹಂಗಾಗಿ ವೀರಭದ್ರನ ಇಲ್ಲೇ ಹಿಂದಿನಿಂದ 8ನೇ ಶತಮಾನ ಕಾಲಕಾಲೇಶ್ವರ ಯಾವಾಗಿದಾದೋ ಅವಾಗಲಿಂದನೇ ಇದು ಸ್ಥಾಪನೆ ಮಾಡಿದ್ದೀವಿ ಈಶ್ವರ. ವೀರಭದ್ರ ದೇವ ಸ್ಥಾಪನೆ ಮಾಡಿದ್ರಿ ಅವಾಗಲೇ 8ನೇ ಶತಮಾನದಿಂದ ರೀ. ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದನೂ ಅದನ್ನತ್ತ. ಹ್ಞೂ ರೀ. ಸುಣ್ಣ ಹಚ್ಚೋದು ಇಲ್ಲೇ ಇದು ಈ ಕಟ್ಟಿ ಮೇಲೆ ಗಡಿಗೆ ಇಟ್ಟಿರ್ತೀರಿ, ಸುರುಮದ ಗಡಿಗೆ. ಅಲ್ಲಿ ಒಂದು ಡೋಣೆ ಅದ ರೀ. ಇದ್ರ ಮೇಲೆ ಹೊಸ ಗಡಿಗೆ ಒಳಗೆ ಸುಣ್ಣ ಹಾಕ್ತೀವಿ. ಇಲ್ಲಿ ಡೋಣಿ ಅದ ರೀ, ಡೋಣಿ ಒಳಗೆ ಸುಣ್ಣ ಹಾಕಿರ್ತೀವಿ. ಸುಣ್ಣ ಹಾಕಿ ಮತ್ತು ಯುಗಾದಿ ಹಬ್ಬದ ರಾತ್ರಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಎಲ್ಲ ನೈವೇದ್ಯ ಮಾಡಿ ಇಟ್ಟು ಹೋದ್ರೆ ಇಲ್ಲಿ ಮೇಲೆಲ್ಲ ತಾಣಿಸ್ತಾನೆ ರೀ ಸರ್ ದೇವರಾಜ್. ಅಲ್ಲೆಲ್ಲ ಬೆಳಕಲ್ಲಿ ಕಾಣಿಸ್ತದೆ ನೋಡ್ರಿ, ಮೇಲೆಲ್ಲ ಗುಡ್ಡ ಅದೆಲ್ಲ ತಾನೇ ಹಚ್ತಾನೆ ನೋಡ್ರಿ ಸರ್. ಇವತ್ತಿಗೇನು ಯುಗಾದಿ ಹಬ್ಬದ ರಾತ್ರಿ ಅದು ಲೇಪನೆ ಆಗತ್ತತೆ, ಅದು ಸುಣ್ಣದ ಮೈಮೆ. ಅದನ್ನೆಲ್ಲ ನೋಡಿಕೊಂಡು ನಮ್ಮ ರೈತದಿಗಳು ಏನಂತಾರೆ, ಸುಣ್ಣ ಹೆಚ್ಚಿಗಿದ್ರೆ ಹಿಂಗಾರಿ ಜಾಸ್ತಿ, ಕೆಂಪು ರೇಖೆ ಹೆಚ್ಚಿಗಿದ್ರೆ ಮುಂಗಾರಿ ಜಾಸ್ತಿ ಅಂತೇಳಿ ನಮ್ಮ ರೈತರ ನಂಬಿಕೆ. ಅವೆಲ್ಲ ಸುಣ್ಣ ಹೈಟ್ ಇದ್ದಿದ್ದೇನೋ ಅಷ್ಟು. ಹ್ಞೂ ರೀ. ಅದು ಸುಣ್ಣ ಹೆಚ್ಚಿಗೆ ಬೆಳೆಯೋದು ಜಾಸ್ತಿ ಇತ್ತು ಅಂತಂದ್ರೆ ಹಿಂಗಾರಿ ಜಾಸ್ತಿ, ಕೆಂಪು ರೇಖೆ ಹೆಚ್ಚಿಗಿತ್ತು ಅಂತಂದ್ರೆ ಮುಂಗಾರಿ ಜಾಸ್ತಿ ಅಂತೇಳಿ ನಮ್ಮ ರೈತರ ನಂಬಿಕೆ. ಇದು ಅಂತರ್ಗಂಗೆ ಅಂತೇಳಿ ಇದು 12 ತಿಂಗಳೂ ನೀರ್ತೈತೆ.
ನೀರು ಬೀಳ್ತಾ ಇರ್ತೈತೆ ರೀ. ಆದ್ರೆ ಇದು ಯಾವತ್ತಿಗಿಂತ ಬೇಸಿಗಿದ್ರೂ ಬಂದಾಗಲ್ಲ. ಈ ತೀರ್ಥವನ್ನು ಅಂತರ್ಗಂಗೆ ತೀರ್ಥವನ್ನು ತೊಗೊಂಡು ಹೋದ್ರೆ ಕುಡಿದ್ರೆ ಏನೋ ರೋಗಾದಿಗಳೆಲ್ಲ ಹೋಗ್ತಾವಂತೇಳಿ ಕಾಲೇಶ್ವರ ನಂಬಿಕೆ. ಆತನ ಇಲ್ಲಿಂದ ತೊಗೊಂಡು ಹೋಗ್ತಾರೆ ರೀ ಜನರೆಲ್ಲ ಭಕ್ತರು. ಅಂತರಂಗೆ. ಹ್ಞೂ ರೀ. ಈ ದೇವಸ್ಥಾನಕ್ಕೆ ಎಲ್ಲಿಂದ ಬರ್ತಾರೆ ಜನ ಭಾಳ? ಸುಮಾರು ಎಲ್ಲ ಸಾವಿರಾರು ನೂರಾರು ಊರುಗಳಿಂದನೇ ಬರ್ತಾರೆ ರೀ ದೇವರು. ಹ್ಞೂ ರೀ. ಭಕ್ತರು ಬಂದಿದ್ದು ಬರ್ತಾರೆ ರೀ. ಹೊರ ರಾಜ್ಯದಿಂದ ಹಾಂ, ಸೋಮವಾರಕ್ಕೊಮ್ಮೆ ಅಮಾವಾಸ್ಯೆ, ಶ್ರಾವಣ, ಕಾರ್ತಿಕ ಜಾತ್ರೆ ಭಾಳ ರಶ್ ಇರ್ತಾ. ಪುಣ್ಯಕ್ಷೇತ್ರ ಅವಾಗ ಬಂದಿಲ್ಲ, ದರ್ಶನ ತಗೊಳ್ಳೋದ್ರಿಂದ ನಮಗಷ್ಟು ಭಾಳಷ್ಟು ಜೀವನದಲ್ಲಿ ಒಳ್ಳೊಳ್ಳೆ ಮೆಟ್ಟಗಳನ್ನು ಸಾಧಿಸ್ಬೋದು ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದು ನಮ್ಮ ಮನೆದೇವ್ರು ಸರ್. ಇದು ನಮ್ಮ ಮನೆದೇವ್ರು ಆದ್ದರಿಂದ ನಾವು ಪ್ರತಿ ವರ್ಷವೂ ಇಲ್ಲಿಗೆ ದರ್ಶನ ಮಾಡ್ತೀವಿ ರೀ. ಮತ್ತು ಜಾತ್ರೆಗೆ ಅಂತಲ್ಲಿ, ಆಮೇಲೆ ಕಾರ್ತಿಕೋತ್ಸವಕ್ಕೆ ಪ್ರತಿ ಸಲನೂ ಬರ್ತೀವಿ. ಇಲ್ಲಿ ಮಹಿಮೆ ಹೇಳಬೇಕಂತಂದ್ರೆ ದಕ್ಷಿಣ ಕಾಶಿಯಂದೇ ಪ್ರಸಿದ್ಧವಾದಂಥ ಇದು ನಮ್ಮ ದೇವಸ್ಥಾನ ಸರ್. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಒಂದು ಚೀಲ ಅಥವಾ ಒಂದು ಕ್ವಿಂಟಲ್ ಅವರೇಕಾಳು ಹಿಡಿತಿದ್ದಂಥ ಒಂದು ದೊಡ್ಡ ಗಂಟೆ ಸರ್. ಅದು ಗಂಟೆ ಇಲ್ಲಿಂದ ಅದು ಶಬ್ದ ಕಣ್ಣಿಗೆ ಕಾಣ್ತಿತ್ತು, ಆದರೆ ಅದು ಕಿವಿಗೆ, ಅದು ಕಣ್ಣಿಗೆ ಕಾಣ್ತಿರಲಿಲ್ಲ, ಕಿವಿಗೆ ಕೇಳುವಂಥ ಶಬ್ದ ಕಣ್ಣಿಗೆ ಕಾಣಲಾರ್ದ ಅದು ಗಂಟೆ ಮಾಯ ಆಗಿದೆ ಅಂತ ಒಂದು ಪ್ರತಿಷ್ಠೆ ಇದು ಪ್ರಸಿದ್ಧ ಆಗಿದೆ ಸರ್. ಆಮೇಲೆ ಅಂತರ್ಗಂಗೆ ಅಂತಿದೆ ಸರ್. ಇಲ್ಲಿ ಏನು ಮಾಡ್ತಾರೆ, ಪ್ರತಿ ಬೇಸಿಗೆಯಲ್ಲಿ ಆದರೂ ಕೂಡ ನೀರು ಹರಿತಾನೆ ಇರ್ತೈತಿ. ಆಮೇಲೆ ಇಲ್ಲಿ ಏನು ಗಿಡಮೂಲಿಕೆಗಳನ್ನ ಅದಾವಲ್ರಿ, ಆ ನೀರನ್ನು ಕುಡಿದ್ರಂತಂದ್ರೆ ನಮ್ಗೆ ಎಷ್ಟೋ ಕಾಯಿಲೆಗಳು ವಾಸಿ ಹಾಕೋ ಮತ್ತು ಅಮೃತ ಇದ್ದಂಗೆ ಸರ್ ಅದು. ಅದನ್ನು ನಾವು ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡು ಕೂಡ ನಮ್ಮ ಪಾಪ ಪರಿಹಾರ ಹಾಕೋ ಅಂತೇಳಿ ನಾವು ಇಲ್ಲ ಅದು ಸಿದ್ಧಿ ಆಗುತ್ತೆ ಸರ್. ಇಷ್ಟ ಅದು ಹ್ಞೂ ಈಡೇರುತ್ತೆ ಸರ್. ಮಾಡ್ಕೊಂಡಿದ್ದೆಲ್ಲ ಸಿದ್ಧಿ ಆಗಿದ್ದವು ಸರ್. ಇಲ್ಲಿ ಅಷ್ಟು ನಂಬಿಕೆಯಿಂದ ನಾವು ಸರ್. ನಾನು ನನ್ನ ಜವಳ ತೆಗೆಸಿದ್ದು ಇಲ್ಲೇನೆ ಸರ್. ಸಣ್ಣವನಿದ್ದಾಗ ನಾನು 3 ವರ್ಷದವಿದ್ದೇನೆ ರೀ, ಮಗು 3 ವರ್ಷ ನಾನು ಇದನ್ನು ಹತ್ತಿದ್ನಿ ಅಂತ ನಮ್ಮ ತಾಯಿಯಂದಿರು ಹೇಳ್ತಾ ಇದ್ದಾರೆ. ಈಗ ನಮ್ಮ ತಾಯಿ ಕೂಡ 3 ವರ್ಷ ಮಗು ಇದ್ದಾಗ ಪೂರ್ತಿ ಹತ್ತಿ ನಾನು ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದಂತೆ. ಅದೇ ನನಗೆ ನನ್ನ ಹೆಸರು ಕೂಡ ಮಲ್ಲಿಕಾರ್ಜುನ ಅಂತೇಳಿ ಹೆಸರು, ನನ್ನ ಹೆಸರು ಸರ್. ಕಾಲ ಹೆಸರು ಇದನ್ನು ಮಾಡ್ಕೊಂಡು ಇದು ಮಾಡಿದೆ ಸರ್. ನಮ್ಮ ಹೆಸರು ಮಂಜುನಾಥ್ ಪೂಜಾರ ಸರ್. ಈ ಬ್ರಹ್ಮದೇವ್ರದ್ದು ಏನು ಸರಪ್ಪ? ಇದು ಕಲ್ಲಾಗ ಸ್ಟಾಪ್ನಾಗ ಏನು ಸರ ಬ್ರಹ್ಮದೇವ್ರ ಸರ. ಮಕ್ಕಳು ದೃಷ್ಟಿ ಬಿದ್ದಿರ್ತದ ಸರ. ಇಲ್ಲಿ ಬಂದು ಅಂಗಾರತಿ ಇಲ್ಲಿ ಸಾಮಾಡ್ಸ್ಕೊಂಡು ಹೋಗ್ತಾರೆ ಸರ್. ಎಣ್ಣೆ ಬತ್ತಿ ಹಾಕಿ ಮಕ್ಕಳು ಸಣ್ಣ ಮಕ್ಕಳು ಇಲ್ಲಿ ಸಾಮಾಡ್ಸ್ಕೊಂಡು ಹೋಗ್ತಾರೆ ಸರ್. ಸಣ್ಣ ಮಕ್ಕಳು ಸಾಮಾಡ್ಸ್ಕೊಂಡು ಹೋಗ್ತಾರೆ. ಹಾಂ ಸರ್. ಅಲ್ಲಿ ಬಂದು ಹೋದ್ರಂದ್ರೆ ಮಕ್ಕಳು ಶಾಂತಿ ಖುಷಿ ನಿಧಾನ ಇರ್ತಾರೆ. ನಿಧಾನ ಇರ್ತಾರೆ, ಕಿರಿಕಿರಿ ಮಾಡಂಗಿರೋದಲ್ರಿ. ಖುಷಿ ನಗ್ತಾ ಇರ್ತಾರ್ರಿ. ಹಾಳ ಕೂತಲ್ರಿ, ದೃಷ್ಟಿ ಬಿದ್ದತ್ತಲ್ರಿ. ಬಲಕ್ ಬಂದು ಸಾಮಾಡ್ಸ್ಕೊಂಡು ಅಂಗಾರ ಹಚ್ಕೊಂಡ್ ಇಲ್ಲಿ ಅಂಗಾರ ಸರ, ಇಲ್ಲ ಬ್ರಹ್ಮದೇವ್ರ ಸರ ಅಂಗಾರ ಹಚ್ಕೊಂಡು ಹೋಗ್ತಾರೆ ಸರ್. ಅಂದ್ರೆ ಅವ್ರ ಮಕ್ಕಳದ ಏನೈತಿ ಕಾಡಾಟಗಳನ್ನ ಹಾಂ ಸರ್. ಎಣ್ಣೆ ಬತ್ತಿ ಬೇಡ್ಕೊಂಡು ಸರ್. ಇಲ್ಲಿ ಬಂದು ಬ್ರಹ್ಮಪ್ಪಗೆ ಹಾಕಿ ಹೋಗ್ತಾರ್ರಿ. ಇತ್ತು ಎಣ್ಣೆ ಕನ್ಬಟ್ಟು ಕಾರು ಮಿಶಿ ಕೊಡಿಸಿ ಹೋಗ್ತಾರ್ರಿ. ಮಕ್ಕಳು ಶಾಂತಿ ನಿಧಾನ ಇರಲಿ ಅಂತ ಹೇಳಿ ಅತ್ತ ಇದು ಮಾಡೋಕ್ರಿ ಅಜ್ಜಗರಿ. ನೀವು ಕೂಡ ಒಮ್ಮೆ ತಪ್ಪದೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.